ಅರೆ ಹೋಗಿ ಅವ್ರೇನು ಮಾತಾಡ್ತಾರಂತೆ ಸ್ವಲ್ಪ ಮಾತಾಡ್ಕೊಂಡು ತಿಳಿಗಳಣ್ಣ ಅರ್ಧ వీటి కవర్ చేస్తారు మా ఊరి సరే ఎమ్మెల్యే గారు ఏం మన ಬಾಕಿನವರೆಲ್ಲ ತುಂಬ ಗುಂಪು ಹುಡುಗ ಮಾಡ್ರಿ ಆರಾಮ ಫೋಟೋ ತಗೊಂಡ್ಬಿಡು ಆಮೇಲೆ ಒಂಬತ್ತು ಬರತ್ತಿಲ್ಲ ಅದೆಷ್ಟು 9 ಕ್ಯಾನ್ಸಲ್ ಮಾಡ್ಕೊಳ್ಳೋದು ಅಂತ ಒಂದು ಇಲ್ಲ ಇಲ್ಲಿ ಏನು ಅಂತ ಮಾಹಿತಿ ಬರ್ಕೊಂಡಾಗ ಎಲ್ಲ ಹಾಕಿದ್ದಾರೆ ಅದು 16 ಬಂದೇ ಇಲ್ಲ ಎಲ್ಲ ರೆಡಿ ಆಗಿದೆ ಲೋನ್ ಹೆಂಗಾಗಿದೆ ಇಲ್ಲಿವರೆಗೂ ನಾನೇ ನಿಲ್ಕೋದೆ ನಿಲ್ಕೊಂಡು ನಾನು ಮತ್ತೆ ಬೇಡ ಅಂತೇಳಿ ಇಲ್ಲೇ MD ಅವ್ರ ಜೊತೆಲೂ ಎಲ್ಲ ಕುತ್ಕೊಂಡು ಮಾತಾಡಿ ಈಗ ಸ್ಟಾರ್ಟ್ ಮಾಡಿದ್ವಿ. ಈಗ ನಾನೇನು ಮಾಡ್ತಾ ಈಗ ಏನಾದರೂ ಹ್ಯಾಂಡ್ ಓವರ್ ಮಾಡಿದ್ವಿ. ಅದಾದಮೇಲೆ ಯಾರೋ ಇಲ್ಲಂಗೆ ಏನಾಗಿದೆ ಜನಗಳು ನಂಬಿಕೆಲ್ಲ ಮನೆ ಕೊಡ್ತೀವಿ ಅಂತ ನಂಬಿಕೆ ಒಂದ್ಸರಿ ಕೊಟ್ಬಿಟ್ಟು ಅಂದರೆ ಜನಗಳು ನಂಬಿಕೆ ಬರ್ತಾರೆ. ಆವಾಗ ನಾವೇನು ಮಾಡಬೇಕು 10 ಜನ ಫುಲ್ ಪೇಮೆಂಟ್ ಕೊಟ್ಟು 10 ಜನ ಕೊಟ್ಬಿಡಿ ಕಾಯೋದು ಬೇಡ ನಾವು. ಹೌದು ಹಂಗಂಗೆ ರೆಡಿ ಆಗಿದ್ರೆ ಪೇಮೆಂಟ್ ಕೊಟ್ಟ ತಕ್ಷಣ ಕೊಟ್ಬಿಡೋದು ಅಲಾಟ್ಮೆಂಟ್ ಕೊಡ್ತಾರೆ ಕೊಡ್ತಾರೆ. ಈಗ ಪ್ರೈವೇಟ್ ಅವ್ರು ಮಾಡೋಲ್ಲ ಆ ಟೈಪಲ್ಲಿ ಮಾಡ್ಕೊಂಡು ಪಾಪ ಅವ್ರಿಗೂ ಒಳ್ಳೇದಾಗ ಏನು ಗೊತ್ತಾ ಸರ್ ಇನ್ನೂ ಈಗ ವಾಸಕ್ಕೆ ಇಮಿಡಿಯೇಟ್ ಹೋಗೋಕ್ಕೆ ಇಲ್ಲ ಸರ್. ಎಲೆಕ್ಟ್ರಿಸಿಟಿ ಆಗಬೇಕಲ್ಲ ಡ್ರಿಂಕಿಂಗ್ ವಾಟರ್ ಆಗಬೇಕಲ್ಲ ಅದಾಗತ್ತೆ ಹೋಗೋದು ಮನೆ ರೆಡಿ ಆಗಲಿಲ್ಲ ಎಲೆಕ್ಟ್ರಿಸಿಟಿ ಇನ್ನೂ ಆಗಬೇಕು. ಎಕ್ಸ್ಟರ್ನಲ್ ಮಾಡ್ತಾ ಇದ್ದಾರೆ ಯಾವಾಗ ಮಾಡ್ತಾರೆ ಕಂಪ್ಲೀಟ್ ಸರ್ ಎಲ್ಲ ರೆಡಿ ಎಲ್ಲ ವರ್ಕ್ ಆಗಿ ಅದು ಒಂದು ಕೆಲಸ ಮಾಡು ನೀ ಯಾವ ಬಿಲ್ಡಿಂಗ್ ಐತೆ ಆ ಬಿಲ್ಡಿಂಗ್ ಅಲ್ಲಿ ಅವ್ರ ತೋರಿಸಿ ಬಿಲ್ಡಿಂಗ್ ಮಾಡು ಯಾವ ತೆಗಿಯಪ್ಪ ಇದನ್ನೇ ಓಪನ್ ಮಾಡಿ ಇದೇ ಓಪನ್ ಮಾಡಿ ಬಿಡ್ರಿ ಈಗ ನೋಡ್ತಾರೆ ನೋಡ್ಬಿಡಿ ನಡೀರಿ ಬಾರಪ್ಪ ಯಾವ ತೋರ್ಸ್ ಬರ್ತಾನೆ ಈ ಕಡೆ ಈ ಕಡೆ ಅವ್ರದಿಂದ ಫೋಟೋದಾಗ ಬನ್ನಿ ಸರ್ ನಾನು ನೋಡಿ ಸರ್ ಕಂಪ್ಲೀಟ್ ಆಗಿದೆ ಹೇಳ್ತೀನಿ ಸಾಧೇನಹಳ್ಳಿ 16 ಸರ್ 16 ಬಾಯಿ ಏನಲ್ಲ ಈಗ ನೋಡ್ತೀನಿ ಹೇಳ್ರಿ ಅವಾಗ ಆ ಕಡೆಯಿಂದ ನಮ್ಗೇನೋ ಸ್ವಲ್ಪ ಅನುಕೂಲ ಆಗ್ತದೆ. ಆಲ್ರೆಡಿ 1.5 years is old sir. ಕಂಪ್ಲೀಟ್ ಆಗಿ 1 ವರ್ಷ ಸ್ಟ್ರಕ್ಚರ್ ಸಣ್ಣ ಹೇಳಿದಂಗೆ ಎಲೆಕ್ಟ್ರಿಸಿಟಿ ಆಗಬೇಕು ವಾಟರ್ ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟ್ ಸ್ವಲ್ಪ ಪ್ರಾಬ್ಲಮ್ ಇದೆ ಸರ್. ಕೇಬಲ್ಸ್ ತಂದಿಟ್ಟಿದ್ದೀವಿ ಸರ್ ರೋಡ್ನೆಲ್ಲ ಕೇಬಲ್ಸ್ ಎಲ್ಲ 5 ಕಿಲೋಮೀಟರ್ ಪ್ರಾಬ್ಲಮ್ ಅಲ್ಲ ಅದಾದ್ಮೇಲೆ ಫಿನಿಶ್ ಅದಾದ್ಮೇಲೆ ಈಗ ಆಯ್ತು ಈಗ ಬಂದ್ಬಿಡ್ತಾರೆ ಮನೆಗೆ ನಾಳೆ CM ಪ್ರೋಗ್ರಾಮ್ ಕೊಡ್ತಾರೆ ನೀವು ಎಲೆಕ್ಟ್ರಿಕಲ್ ಇಲ್ಲಾಂದ್ರೆ CM ಬಿಡ್ತಾರ ಅವರು ಇರ್ತಾರೆ ಅವರು Sir, Sadahಳ್ಳಿ already the last 2 years the people are staying there. Sadahಳ್ಳಿ ಅದು ಮಾಡೋರು ಸರ್ ಮಾಡೋರೇ ಮೊನ್ನೆ ಅವ್ರಿಗೆ ಹೇಳಿದ್ದೀನಿ ದುಡ್ಡು ಕೊಡಬೇಕು ಇಲ್ಲಾಂದ್ರೆ ತಾಚಿಗೆ ನಾನೇ ಬಿಸಾಕ್ತೀನಿ ಅಂತ ಹೇಳಿದ್ದೀನಿ. ಯಾಕಂದ್ರೆ ಇಷ್ಟೆಲ್ಲ ಮಾಡಿದ್ಮೇಲೆ ಸಬ್ಸಿಡಿ ಕೊಟ್ಟಾಯ್ತು ಇಂಟ್ರೆಸ್ಟ್ ಸಬ್ಸಿಡಿ ಆಯಿತು ಇದ್ರ ಮೇಲೆ ಏನು ಮಾಡೋಕ್ಕಾಗಲ್ಲ. ಹೌದು ಆಮೇಲೆ ಒಂದೇ ವರ್ಷ ಬೆಳಗ್ಗೆ ತಮ್ಗೆ ಹೇಳಿದೆ ಸರ್ ಏನಾಗಿದೆ ಸರ್ ಅವ್ರು CM ಅವ್ರು ಹೇಳಿದಾಗ
1 ಲಕ್ಷ ಕಮ್ಮಿ ಮಾಡೋದು ಸರ್. 12,136 ಯಾರು ದುಡ್ಡು ಕಟ್ಟವ್ರೆ ಅವ್ರಿಗೆ ದುಡ್ಡು ಕಟ್ಟಿದ್ರು ನಾವು ಸೈಟ್ ಅಲಾಟ್ ಮಾಡಿಲ್ಲ. ಹಣ ಅದೊಂದಾಯ್ತು. 120 ಕೋಟಿ ಟೋಟಲ್ ಮನೆಗಳಿಗೆ ಎಷ್ಟೋ ಕೋಟಿ ಆಗ್ತದೆ ಇಂಟ್ರೆಸ್ಟ್ ಪೇ ಮಾಡಿರೋದು. ಆ ಇಂಟ್ರೆಸ್ಟ್ 1,600 ಕೋಟಿ. ಹೌದು, ಇಂಟ್ರೆಸ್ಟ್ ಕೊಟ್ಟಿರೋದ್ರಿಂದ ಜಾಸ್ತಿ ಆಗ್ತದೆ. 1,600 ಕೋಟಿ ಸರ್. ಈಗ ಒಂದು ಸಣ್ಣ ಪ್ರಾಬ್ಲಮ್ ಅಣ್ಣ, ಒಪ್ಕೊಂಡ್ರು ಇವರು ಅವ್ರು ಏನು ಮಾಡೋರೆ, ದುಡ್ಡೆಲ್ಲ ಕಟ್ಟಾಗದೆ ಅವ್ರು 2022 ಮನೆ ಕೊಟ್ಟಿಲ್ಲ. ಈಗ ಅವ್ರಿಗೇನಾಗತ್ತೆ, ಹೊಸ ರೇಟ್ ಕಟ್ಟುವಂತ ಇನ್ನೊಂದು ನೋಟಿಸ್ ಕಳಿಸ್ತಾರೆ. ಇಲ್ಲ 100% ಕಟ್ಟೋರು ಉಪಯೋಗ ಮಾಡ್ತೀವಿ ಮಾಡ. ಅದನ್ನ ಹೇಳ್ದೆ. ಇಲ್ಲ, ನಾನು ಹೇಳ್ದೆ 100% ಫೋನ್ ಮಾಡಿದೆ, ಯಾರು ಪೇಮೆಂಟ್ ಮಾಡಿಲ್ಲ ಅವ್ರಿಗೆ ನೀವು ಮಾಡಬೇಕು. ಹೌದು. 100% ಪೇಮೆಂಟ್ ಮಾಡಿರೋರು ನೀವು ಇನಿಷಿಯಲ್ 51 ಲಕ್ಷ ಕಟ್ಟಿದ್ರು. CM ಡಿಸೈಡ್ ಮಾಡಾಗ ಇನ್ನೂ ಮನೆಗೆ ಕೇಳಲ್ಲ, ಅಲಾಟ್ ಮಾಡಿಲ್ಲ. ಅವಾಗ ಹೇಳಿದ್ರು ಇಲ್ಲಿವರೆಗೂ ಯಾರ್ಯಾರು ಕಟ್ಟವ್ರೆ ಅವ್ರು ಮಾತ್ರ 1 ಲಕ್ಷ ಕಟ್ಟಬೇಕು ಇಲ್ಲ ನಾನು ಒಪ್ಕೊಂಡಿದ್ದೀನಿ. ಈಗ ಅವ್ರಿಗೂ ಏನಾಗುತ್ತೆ, ಮನೆ ಅಲಾಟ್ ಆಗಿಲ್ಲ, ದುಡ್ಡು ಕಟ್ಟಿದ್ರು, ಸೊ ಅದಕ್ಕೆ ನೀನು ಹೊಸ ರೇಟ್ ಕಟ್ಟು ಅಂತ ಕಳಿಸಿ. ಅದೇನು ಭಾಳ ಕಡಿಮೆ ಸರ್, 180. ಅದನ್ನ ಕ್ಲಿಯರ್ ಮಾಡಿ ಮಾಡಿರಿ ಸರ್. ಕೇಳಪ್ಪ. ನಾನು ಈಗ CM ಎಲ್ಲ ಒಳ್ಳೆ ಮಾಡಬೇಕು. CM ಚೆನ್ನಾಗಿ ಮಾಡ್ಬೇಕಂದ್ರೆ ಎಲ್ಲ ಮನೆಗಳು ನಾವು 7,000 ಮನೆಗಳು ಕೊಡ್ತೀವಲ್ಲ, 7,000 ಮನೆಯೂ ಒಂದು 4 ದಿನ ಆಗಲಿ ಪರವಾಗಿಲ್ಲ, ನಾನು ಎಲ್ಲ ಕಡೆ ಬಿಟ್ಟು ಕೊಡ್ತೀನಿ. ಬಡವ್ರಿಗೆ ಅನ್ಯಾಯ ಆಗ್ಬಾರ್ದಲ್ಲ. ಏನ್ ಗೊತ್ತಾ ಸರ್, ಮಾಡಿ EMI ಸ್ಟಾರ್ಟ್ ಆಗ್ಬಿಡ್ತದೆ ಸರ್. ಕಂಪ್ಲೀಟ್ ಅವ್ರು 1 ತಿಂಗಳು ವೆಯ್ಟ್ ಮಾಡ್ತಾರೆ. EMI ಸ್ಟಾರ್ಟ್ ಆದ್ಮೇಲೆ ಏನೋ ಸಣ್ಣ ಪುಟ್ಟ ನಿಮ್ಮ ಗಮನಕ್ಕೆ ಲೋನ್ ಕಟ್ಟುವ 6 ತಿಂಗಳು ಸಹಜರ ಈಗ ಎಲ್ಲೋ CM ಕೊಡ್ತೀವಿ ಅಂತ ತಿಳ್ಕೊಳ್ಳಿ, ಅಷ್ಟೆಲ್ಲ ನಮ್ಮ ಮುಗೀತಂತ ತಿಳ್ಕೊಂಡ್ರಿ. ನಾನು 7,000 ಮನೆಗೂ ಇಟ್ಟು ಕೊಡ್ತೀನಿ. ಒಬ್ಬ ಬಡವ್ರಿಗೆ ಅನ್ಯಾಯ ಆಗ್ಬಾರ್ದು. ಸರಿ. ನಿಮಿಷ ಇರೋ ನಾಲ್ಕೇ ಕೊಡಿ, ನನ್ ಸಮಸ್ಯೆ ಇಲ್ಲ. ಜನಗಳು ತೊಂದರೆ ಆಗ್ಬಾರ್ದು. ಸುಮ್ಗೆ ನಮ್ಗೆ ದೇವಸ್ಥಾನ ಕೊಡ್ಬಾರ್ದು. ನೀವು ಏನ್ ಗೊತ್ತಾ ಸರ್, ಫಿನಿಶ್ ಮಾಡಿ ಕೊಟ್ಬಿಡಿ ಸರ್. ಒಂದು ವಾರ ಅದಕ್ಕಂತಾನೆ ಹಾಕೊಳ್ತೀನಿ ನಾನು. 7,000 ಮನೆಗೂ ವಿಸಿಟ್ ಕೊಡ್ತೀನಿ ನಾನು. ಏನಕ್ಕಂತ ಎಲ್ಲ ಒಂದು ಕಾರ್ಯಕ್ರಮ ಚೆನ್ನಾಗಿರುತ್ತೆ. ಬಾಸ್ ಹೇಳಿ, ಅವ್ರ ಯಜಮಾನ್ರು ಕಾಸಿಲ್ಲ ಕೊಟ್ಟು ನೀವೇ ಫರ್ನಿಚರ್ ಎಲ್ಲ ಹಾಕ್ಸಿ ಕೊಡ್ಬೇಕು. ಏನ್ ಮಾಡೋದು ನೀವು? ಕೊಟ್ಬಿಟ್ಟಿದ್ದೀವಿ ಸರ್. ಅದು KEB ಅಂತ ಸ್ವಲ್ಪ ಸಮಸ್ಯೆ ಮಾಡೋದು ಸರ್. ಗ್ರಾಮ ಪಂಚಾಯತ್ ರೋಡ್ ಅಗಿಬೇಡಿ, ಕಟಿಂಗ್ ಮಾಡಬೇಡಿ ಅಂತ ಅಂದ್ಬಿಟ್ಟು ಫುಟ್ಪಾತ್ ಹಾಕ ಮಾರಪ್ಪ. PWD ಪರ್ಮಿಷನ್ ಕೊಟ್ಟಿಲ್ಲ ಸರ್. ಅವ್ನು ಕಾಂಟ್ರಾಕ್ಟರ್ ಇನ್ನೊಬ್ಬ ಇದ್ದಾರ್ರಿ, ಅವನು ಮುಖ್ಯ ಕೊಟ್ಟ ಇಲ್ಲ. ನಾವು ಗ್ರಾಮ ಪಂಚಾಯತ್ ಅವರು ಟ್ಯಾಕ್ಸ್ ಕಟ್ಬಿಟ್ಟು ಅಂತ ಹೇಳಿದ್ದೀವಿ. ಇದ್ರ ಬಗ್ಗೆ ಟ್ಯಾಕ್ಸ್ ಕಟ್ಬಿಟ್ಟು ನೀರು ಎಲೆಕ್ಟ್ರಿಕಲ್ ಹೇಳ್ಬಿಟ್ರೆ ಸಾಕು. ಕೆಳಗೂ ಅಷ್ಟೇ ಮೇಲೂ ಅಷ್ಟೇ ನೀರಿದೆ ಸರ್. ಎಲೆಕ್ಟ್ರಿಸಿಟಿ ಕನೆಕ್ಷನ್ ಕೊಟ್ಟರೆ ರೆಡಿ ಇದೆ. ಕಟ್ಕೊಂಡಿದ್ದೀವಿ ಸರ್. ಯಾರು ಫಲಾನುಭವಿ ಬರ್ತಾರಲ್ಲ ಎಲ್ಲರೂ ನೋಡಿ ಎಲ್ಲ ಇದೆ ಅಂತ ಸೈನ್ ಹಾಕೋದು ಮಾತ್ರ ಅವ್ರಿಗೆ ಟ್ಯಾಪ್ ಹಾಕ್ತೀವಿ ನಾವು. ಮನೆ ಇಮಿಡಿಯೇಟ್ ಹೋಗ್ಬೋದು. ಹೋಗಿ ಮಾಡವ್ರೆ ಸರ್. ಇದಕ್ಕೆ ನೋಡಿ ಈಗ ಸರ್, ಅದು 7-6 ತಿಂಗಳು ಫಿನಿಶ್ ಆಗುತ್ತೆ. ನೀವು ಹೇಳಿದ್ರೆ ಸುಲಭ ಮಾಡಲ್ಲ. ವಾಯ್ಸ್ ಇರಲ್ಲ ಬಿಡಲ್ಲ.